ರಾಜಕೀಯದ ಅಧಿಕಾರ ದುರುಪಯೋಗ ಮಾಡಿ ದ್ವೇಷ ಮಾಡ್ತಿರೋರು ನೀವು. ದ್ವೇಷ ಮಾಡ್ತಿರೋರು ನೀವು ಮಾಡ್ಕೊಂಡಿರೋ ತಪ್ಪುಗಳಿಗೆ ಎಷ್ಟು ಹಗರಣ ಹೊರಗಡೆ ತೆಗೆದ್ರಿ. ಪ್ರಿಯಾಂಕಾ ಖರ್ಗೆ ಅವರು ಏನು JDS BJP ಭ್ರಷ್ಟರು ಲೂಟಿ ಅಂತೀರಿ ಸ್ವಾಮಿ. ಎಂತೂ ಹೇಳೋರಲ್ಲ DK ಶಿವಕುಮಾರ್ ಅವರು, ನಿಮ್ಮ ಹಿಡ್ಕೊಂಡಿರಿ ಯಾರು ಅವ್ರ ದಾಖಲೆಗಳು ಬಿಡಬೇಡಿಗೆ ಅಂತ ಹೇಳಿ. ಬಿಡ ಕಾಲನೂ ಬರ್ತಾ ಇದೆ. ನಾನು ಸುಮ್ಮನೆ ಹೇಳ್ತಿಲ್ಲ, ಎದುರಸಾಗಿ ಹೇಳ್ತಾ ಇಲ್ಲ, ಬರುತ್ತೆ. ಭ್ರಷ್ಟರು ಇದೆಲ್ಲ ಹೇಳೋರಲ್ಲ, ಖರ್ಗೆ ಜನತಾದಳದವರು ಮಹಾನ್ ಭ್ರಷ್ಟರು. ಏನು ಇವರೆಲ್ಲ ಹರಿಶ್ಚಂದ್ರ ಮಕ್ಕಳು, ಇವರೆಲ್ಲ ತರಣಂತೆಲ್ಲ ಇನ್ನೆರಡು ಪ್ರಕರಣ ಬರ್ತಾವ. ಬನ್ನಿ ಬ್ರದರ್, ಇದು ಅರ್ಗಿಸ್ಕೊಳ್ಳಿ, ಈಗ ಹೇಳಿ ಇದೇನು ಅಂತ. ಸರ್, ನೀವು ಈ ತರದ ಪ್ರಕರಣಗಳ ಬಗ್ಗೆ ಮಾತಾಡಿ ಸರ್ಕಾರಕ್ಕೆ ಬೆದರಿಕೆ ಹೊಡ್ತಾ ಇದ್ದೀರಿ. ನಾನು ಯಾಕೆ ಬೆದರಿಕೆ ಹೊಡ್ಲಿ? ಇದು ಬೆದರಿಕೆ ಅಲ್ಲ ಬ್ರದರ್, ಡಾಕ್ಯುಮೆಂಟ್ ಹೇಳ್ತಾ ಇದೆ. ಈಗ ನಿಮ್ಮ ಕೇಸ್ಗಳು ಹೊರಗಡೆ ಬರ್ತಾ ಇದೆ, ನಿಮ್ಮ ಕೇಸ್ಗಳ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನೋ. ಬ್ರದರ್, ನನ್ನ ಕೇಸು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸಂತೋಷ್ ಹೆಗ್ಡೆ ಅವರು ಕೊಟ್ಟಂತ 2 ಆ ಲೋಕಾಯುಕ್ತ ವರದಿಯ ಕೇಸ್ಗಳಿತ್ತು. ಒಂದನ್ನು ವಜಾ ಆಗಿದೆ, ಇನ್ನೊಂದು ಉಳ್ಕೊಂಡಿದೆ. 15ರಿಂದ ಪಾಪ ತನಿಖೆ ಮಾಡ್ತಾ 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 ನಿದ್ದೆ ಹೊಡಿತಾವ್ರು, ಏನು ಮಾಡ್ತಾವ್ರು, ಕೋರ್ಟ್ ಮುಂದೆ ಹೋಗಲೇ ಇಲ್ಲ. ಇನ್ನೂ ಮುಗಿದೋಗಿದೆ ತನಿಖೆ, ಇನ್ವೆಸ್ಟಿಗೇಷನ್ ಏನು ಉಳಿದಿಲ್ಲ ಅಲ್ಲಿ, ತನಿಖೆ ಮುಗಿದೋಗಿದೆ. ಯಾತಕ್ಕೆ ಇನ್ನೂ ಹಂಗೆ ಜೀವ ಇಟ್ಕೊಂಡಿದ್ದೀರಿ? ಇನ್ನು ಗಂಗೆನಳ್ಳಿದ ನನ್ನ ಪಾತ್ರವೇ ಇಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಏನಿದೆ, ಇನ್ನೇನಿದೆ ನನ್ನ ಮೇಲೆ ಮಾಡಕ್ಕೆ? ನಾನೇ ಯಾಕೆ ಎದುರಿಸ್ಲಿ ಅವ್ರನ್ನ? ಈಗ 20 ವರ್ಷದಿಂದ ಮಾಡ್ತಾನೆ ಇದ್ದೀನಲ್ಲ. 2013-11ರಲ್ಲೇ ನನ್ನ ಮೇಲೆ ಕೇಸ್ ಹಾಕಿದ್ದದು, ಯಡಿಯೂರಪ್ಪನವ್ರ ಕಾಲ್ದೇನೆ. ಇನ್ನು ಅದ್ಯಾವುದೋ ನಾನು ಬಿಡದಿ ಜಮೀನು. ಅಯ್ಯೋ ರಾಮ ರಾಮ ರಾಮ. ನಾನು 2011 ಬ್ಯಾಚ್ನ 365 ಜನ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರವಾಗಿ ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ರೆ, ಯಾವುದೋ ಒಂದು ಮೈತ್ರಿ ಅಂತ ಒಂದು ಹೆಣ್ಮಗಳು ಕೇಸ್ ಹಾಕೊಂಡು ಎಂಟೈರ್ ಲಿಸ್ಟ್ನೇ ಸ್ಕ್ವಾಶ್ ಮಾಡ್ದಲ್ಲ ಹೆಣ್ಮಗಳಿಗೆ ಒಬ್ಬಳಿಗೋಸ್ಕರ. ಇವತ್ತು ಅದರಲ್ಲಿ ಒಬ್ಬ ಆಯ್ಕೆ ಆದಂಥ ಒಬ್ಬ ಕುರುಡ ಕಣ್ಣಿಲ್ಲದೆ ಇರೋನು, ವೆಸ್ಟ್ ಬೆಂಗಾಲ್ IAS ಅಧಿಕಾರಿ ಅವನು, ಅಂತರ್ ಜೀವನ ಎಲ್ಲ ಹಾಳು ಮಾಡಿದ್ರಿ. ಅವ್ರ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಯಾರ ಮೈತ್ರಿ ಅವರ ಅಪ್ಪ ರಾಮನಗರದಲ್ಲಿ ಅಸಿಸ್ಟೆಂಟ್ ಕಮಿಷನರು, ಅವನೊಂದು ವರದಿ ಕೊಟ್ಟ, ಒಂದು 200 ಪೇಜು. ಏನೋ ಅಲ್ಲೆಲ್ಲ ಕೇತಗನಹಳ್ಳಿಲಿ ಅದೆಂಥದ್ದು ಕೆರೆ ಕಟ್ಟೆ ಸ್ಮಶಾನ ಎಲ್ಲ ನುಂಗಾಕ್ಬಿಟ್ಟವನೇ. ದೇವೇಗೌಡನ ಮಕ್ಕಳು, ಅವನು ಬಳಸಿರೋ ಪದ, ಅವನು ಅಧಿಕಾರಿ. ಇದೆಲ್ಲ ಹ್ಯುಮಿಲಿಯೇಷನ್ ಅನುಭವಿಸಿದ್ದೀವಿ. ನಾವು ಆ 365 ಜನ ಮಕ್ಕಳ ಬದುಕಿಗೆ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ಲ್ಯಾಂಡ್ ಗ್ರಾಬರು ಕೇತಗನಹಳ್ಳಿತ ಅಂತ ಹೇಳಿ ಅವನು ಯಾರೋ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡೋನು, ಸುಳ್ಳು ವರದಿ ಕೊಟ್ಕೊಂಡು ಅದನ್ನ ಇಟ್ಕೊಂಡು, ಅದ್ಯಾರೋ ನಮ್ಮ ಜನತಾ ಪರಿವರ್ತನಾ ಸಮಾಜ ಪರಿವರ್ತನಾಕಾರರು, ಇನ್ಯಾವುದು ಕೇಸೇ ಸಿಕ್ಕಿಲ್ಲ ಪಾಪ ಅವರಿಗೆ, ಅದು ಇಟ್ಕೊಂಡು ಕೋರ್ಟ್ಗೆ ಹಾಕೊಂಡು, ಅದ್ಯಾವುದೋ ಕೋರ್ಟಲ್ಲಿ ಏನೇನು ನಡೆಸಿದ್ರು. ಅಲ್ಲಿ ಇರೋದೇ ನಂದು 45 ಎಕರೆ ಭೂಮಿ, ಇನ್ನುಳಿದ 100 ಎಕರೆ ಎಲ್ಲಿಂದ ತರೋದು? ಇನ್ನೂ ಬಿಟ್ಟಿಲ್ಲ 40 ವರ್ಷದಿಂದ. ಇದೆಲ್ಲ ಫೇಸ್ ಮಾಡ್ತಾನೆ ಇದ್ದೀನಿ. ಯಾವುದಕ್ಕೂ ನಾನು ಧ್ವನಿನ ಅಡಗ್ಸೋಕ್ಕಾಗಲ್ಲ. ಇವರು ಪಾಪ ಈಗ ಮತ್ತೀಗ ತಗೊಂಡು ಹೊರಟವ್ರೆ ಅದನ್ನೇ, ಮತ್ತೆ ಇನ್ನೊಂದು ರೌಂಡು. ರಾಮಕೃಷ್ಣ ಹೆಗಡೆ ಕಾಲದಿಂದ ನಡೀತಾ ಇದೆ ಇವೆಲ್ಲ 40 ವರ್ಷದಿಂದ. ನಾನು ಇರೋದು ಈ ಜನಪ್ರತಿನಿಧಿಯಾಗಿ ಕಾನೂನು ಬಾಹಿರ ಚಟುವಟಿಕೆಗಳಾಗಿದ್ದಾಗ ಎತ್ತಿಡಲಿಕ್ಕೆ ನಾನು ಮಾಡ್ತೀನಿ. ಅದನ್ನು ಬೇರೆ ಥರ ಅಪಾರ್ಥ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗತ್ತೆ? ನನ್ನ ಮೇಲೂ ಹಾಕೊಂಡವ್ರೆ 4-5 ಕೇಸ್ಗಳಿತ್ತು. ನಾನು ಅದನ್ನು ಬೇರೆ ಥರ ಅಪಮಾರ್ಗದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳಕ್ಕೆ ಹೋಗಿದ್ದೀನ? ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೆ, ಒಬ್ಬ ವ್ಯಕ್ತಿಗೆ, ನಾಡಿನಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗೆ ಏನು ರಕ್ಷಣೆಗೆ ಇರ್ತಕ್ಕಂಥ ಒಂದು ಸಂಸ್ಥೆಗಳಿದೆ, ಅದರ ಮುಂದೆ ಇಟ್ಕೊಂಡಿದೆ, ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.